ಈಗ ನೀವು ಏನು ಮಾಡಬೇಕು ಎತ್ತು ಮಾಡಬೇಕು ಗೊತ್ತಿಲ್ಲ, ಬಂದುಬಿಟ್ರಿ. ಈಗ ನಾನು ಏನು ಕೊಟ್ಟರು ಶಂಕದಿಂದ ಬಿದ್ದರೆ ತೀರ್ಥ. ನೀವೇನು ಹೇಳ್ಕೊಡ್ತೀರಿ ಅದನ್ನು ಕಲಿತೀನಿ ನಾನು. ನಂಗೆ ಗೊತ್ತಿಲ್ಲ, ನಿಮ್ಮನ್ನು ನಂಬಿ ಬಂದಿದ್ದೀನಿ. ನನ್ನ ಜೀವನ ಪರಿಮಳ ಆಗಬೇಕು, ಪಾವನವಾಗಬೇಕು, ಆನಂದ ಸಿಗಬೇಕು, ನೆಮ್ಮದಿ ಸಿಗಬೇಕು, ಸಂತೋಷ ಬೇಕು. ಅದು ಹೇಗೆ ಕೊಡ್ತೀನಿ ಗೊತ್ತಿಲ್ಲ. ಇದ್ಯಾವುದು ನಾನು ಕೊಡಲ್ಲ, ಎಲ್ಲ ನಿಮ್ಮ ಹತ್ರ ಇದೆ. ಅದನ್ನು ತೋರಿಸೋದಕ್ಕೆ ನಾನು ಮುಂದೆ ಕೂತಿದ್ದೀನಿ. ಶರ್ಟಲ್ಲಿದೆ, ಕಾಲರಲ್ಲಿದೆ, ಕೈಯಲ್ಲಿದೆ, ಕಣ್ಣಲ್ಲಿದೆ, ಮೂಗೆಲ್ಲಿದೆ, ನಾನು ತೋರಿಸ್ತೀನಿ. ಎಲ್ಲ ಇಟ್ಕೊಂಡಿದ್ದೀರಾ, ಗೊತ್ತಿಲ್ಲ ನಿಮಗೆ. ಮನಸ್ಸನ್ನು ಕೆರೈಸತಕ್ಕಂಥದ್ದೇ ಅದು ಗುರು ಮಾರ್ಗದರ್ಶನ. ಆಧ್ಯಾತ್ಮದಿಂದ ಸಿಗುವ ಬೆನಿಫಿಟ್ಸು ನಂಬರ್ 1. ಇದು ಹೇಳ್ತಾ ಹೋದರೆ ದೊಡ್ಡ ಸಮುದ್ರ. ಇದರ ವಿಚಾರ ದೊಡ್ಡ ಸಮುದ್ರ. ಆಧ್ಯಾತ್ಮ ಅಂದರೆ ಏನು ಸಿಗಲ್ಲ ಅಂತ ಪ್ರಶ್ನೆ ಕೇಳಬೇಕು. ಏನು ಸಿಗತ್ತೆ ಅಲ್ಲ, ಏನು ಸಿಗಲ್ಲ, ಎಲ್ಲ ಸಿಗತ್ತೆ ಆಧ್ಯಾತ್ಮದ ಅಭ್ಯಾಸದಿಂದ. ನಂಬರ್ 1, ದೇಹದ ಆರೋಗ್ಯ ಕಾಪಾಡುತ್ತೆ. ಆಸ್ತಿ ಏನಪ್ಪ, ಆರೋಗ್ಯವಾಗಿದ್ದೀನಿ ಕಣಯ್ಯ, ಡಾಕ್ಟರ್ ಹತ್ರ ಹೋಗಿಲ್ಲ, 70 ವರ್ಷ ಆಯಿತು, ಆನಂದವಾಗಿದ್ದೀನಿ, ಸಂತೋಷವಾಗಿದ್ದೀನಿ, ಜಂಜಾಟಗಳಿಲ್ಲ, ಏನಿಲ್ಲ, ತೃಪ್ತಿಯಾಗಿದ್ದೀನಿ. ಪ್ರತಿಯೊಬ್ಬ ಹೋರಾಡೋದು ಅದಕ್ಕೆ. ತಿಂದಿದ್ದು ಅರಗಬೇಕು, ರೋಗ ಬರಬಾರ್ದು. ನಾವು ತಿನ್ನುವುದರಿಂದ ನಮಗೆ ರೋಗ ಬರಬಾರ್ದು, ಅರಗಬೇಕು, ಆರೋಗ್ಯವಾಗಿರಬೇಕು ಕೊನೆಯ ತನಕ. ಹುಟ್ಟಿದ ಮೇಲೆ ಪ್ರತಿಯೊಬ್ಬರು ಸಾಯಲೇಬೇಕು, ಸಾವು ನಿಶ್ಚಿತ. ಆದರೆ ನೊಂದು ಬೆಂದು ಚೀತು ಅನ್ನಿಸ್ಕೊಂಡು ಸಾಯಬಾರದು. ಆದರೆ ಪ್ರತಿಯೊಬ್ಬರ ಜೀವನದಲ್ಲೂ ನೊಂದು ಬೆಂದು ಚೀತು. ಎಷ್ಟೋ ಮನೆಯಲ್ಲಿ ನೋಡಿದ್ದೀನಿ, ತಂದೆ ತಾಯಿಯರನ್ನ ಕಕ್ಕಸ್ ಗುಂಡಿ ಒಳಗಡೆ ಹಲಿಗೆ ಹಾಕ್ಬಿಟ್ಟು ಕಕ್ಕಸ್ ಗುಂಡಿ ಒಳಗಡೆ ಮಲಗಿಸಿರ್ತಾರೆ. ಅದೇನು ಪ್ರೀತಿಸ್ತಾರೆ ತಂದೆ ತಾಯಿರು ಮಕ್ಕಳನ್ನ. ಜೀವನ್ನೇ ತೆಯ್ತಾರೆ ಮಕ್ಕಳಿಗೋಸ್ಕರ. ಅವನಿಗೆ ಅರಿವಿಲ್ಲ, ಅವಳಿಗೆ ಅರಿವಿಲ್ಲ, ನಾಳೆಗೆ ನಂಗೂ ಈ ಸ್ಥಿತಿ ಬರುತ್ತೆ ಗೊತ್ತಿಲ್ಲ. ಸೊ ಫಸ್ಟ್ ಆರೋಗ್ಯ. ಎರಡನೇದು ಅದು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದ್ ಕಡೆ ಕೇಳಿದ್ದೆ. ಅದನ್ನ ಒಬ್ಬ ತಂದೆ ಅವರ ಅಪ್ಪನಿಗೆ ಒಂದು ಸಪ್ರೇಟ್ ಆಗಿ ಒಂದು ತಟ್ಟೆ ಇಟ್ಬಿಟ್ಟಿದ್ನಂತೆ. ಅವ್ ಊಟ ಮಾಡ್ಬೇಕು ಅಂದ್ರೆ ಆ ತಟ್ಟೆ ಅವ್ನ್ ತಂದು ಕೊಡೋದು, ತೊಳೆದು ಬಿಡೋದು, ಸಪ್ರೇಟ್ ಆಗಿ ಇಟ್ಬಿಡೋದು. ಹೀಗೆ ನಿರಂತರವಾಗಿ ಮಾಡ್ಕೊಂಡ್ ಬಂದಾಗ ಮಗ ಅದನ್ನ ಅಬ್ಸರ್ವ್ ಮಾಡ್ತಿದ್ನಂತೆ. ನಮ್ಮಪ್ಪ ಯಾಕೆ ಸಪ್ರೇಟ್ ಆಗಿ ತಟ್ಟೆ ಇಡ್ತಾನೆ, ಒಳಗ್ ತರಲ್ಲ, ನಮ್ಮ ತಾತನ ಯಾಕೆ ಒಳಗ್ ತರಲ್ಲ, ಏನಿಲ್ಲ, ಅವ್ನ ಅಷ್ಟಕ್ಕೆ ಸೀಮಿತ ಮಾಡ್ಬಿಟ್ಟಿದ್ರಲ್ಲ ಅಂದ್ಬಿಟ್ಟು ಕೊನೆಗೆ ಒಂದಿನ ತಂದೆ ತೀರೋದ, ಜೊತೆಗೆ ಇವನು ಮಗನೂ ತೀರೋದ. ಅವನ್ ಮಗ ಇದ್ನಲ್ಲ, ಅವನು ಒಂದಷ್ಟು ದಿನ ಕಳೆದ ಮೇಲೆ ಇವನು ತಾತನ ವಯಸ್ಸಿಗೆ ಬಂದಂತ ಸಂದರ್ಭದಲ್ಲಿ ಒಂದ್ ತಟ್ಟೆ ಸಪ್ರೇಟ್ ಆಗಿ ಇಟ್ಟಿದ್ನಲ್ಲ ಅವ್ರ ಅಪ್ಪನಿಗೆ, ಅದೇ ತಟ್ಟೆಲಿ ಊಟ ಕೊಡ್ತಿದ್ನಂತೆ. ಹೇಳಿದ್ನಂತೆ ಒಂದಿನ, ಯಾಕಪ್ಪ ನೀನು ನಂಗೆ ಈ ತಟ್ಟೆ ಕೊಡ್ತಿದ್ಯಾ, ಸಪ್ರೇಟ್ ಆಗಿ ಇಟ್ಬಿಡ್ತಿದ್ಯಾ, ನನ್ನೇನು ನಮ್ಮ ಬೇಕಾದಂತ ಯಾವುದೇ ಒಂದು ಇವುಗಳನ್ನ ಸವಲತ್ತುಗಳನ್ನ ಮತ್ತೊಂದು ಮಗನನ್ನು ವಿಚಾರಣೆ ಮಾಡಲ್ವಲ್ಲ ಅಂತ ಕೇಳಿದಕ್ಕೆ ಮಗ ಹೇಳಿದ್ನಂತೆ, ಅಪ್ಪ ನಾನು ನಿನ್ನೊಂದು ಪ್ರಶ್ನೆ ಮಾಡಿದೆ, ತಾತ ಇದ್ದಾಗ ನೀನು ಅದೇ ತಟ್ಟೆ ಮಾಡಿದ್ದೆ, ನಿಮ್ಮ ತಂದೆ ಊಟ ಮಾಡೋ ತಟ್ಟೆಲಿ ನೀವು ಊಟ ಮಾಡಕ್ ಕಷ್ಟವಾ ನಿಂಗೆ, ನೀನ್ ಏನ್ ಮಾಡ್ದೆ ಅದನ್ನೇ ನಾನು ಮಾಡ್ತಾ ಇದೀನಲ್ಲ ಅಂತ ಒಂದ್ ಪ್ರಶ್ನೆ ಹಾಕದ್ನಂತೆ. ಆಗ ಅವನ್ಗೊಂದ್ ಸ್ವಲ್ಪ ರೂಪ ಬಂತೇನ, ಮತ್ತೆ ನಾವು ಮಾಡೋದನ್ನ ನಾವೇ ಅನುಭವಿಸ್ಬೇಕು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಒಂದ್ ಕಡೆ ಕೇಳಿತ್ತು. ಅರಿವನ್ನ ಪಡೆಯಕ್ಕೆ ನಾವು ಹುಟ್ಟಿರೋದು. ಈ ದೇಹವನ್ನ ಕೊಟ್ಟಿರೋದೇ ಭಗವಂತ ಅರಿವನ್ನ ಪಡೆಯಕ್ಕೆ. ಆದರೆ ಅರಿವು ಒಂದನ್ನ ಬಿಟ್ಟು ಇನ್ನೆಲ್ಲ ಪಡಿತೀವಿ. ಅರಿವು ಒಂದನ್ನು ಬಿಟ್ಟು ಎಲ್ಲ ಪಡಿತೀವಿ, ಅಜ್ಞಾನದಲ್ಲೇ ಸಾಯ್ತೀವಿ. ಹುಟ್ಟು ಸಾವು ತಿರುಗಿ ಸೃಷ್ಟಿ ಆಗತ್ತೆ. ದೇಹದ ಆರೋಗ್ಯ ಕಾಪಾಡುತ್ತೆ. ಮಾನಸಿಕ ಒತ್ತಡವಿಲ್ಲದೆ ಜೀವನವೇ ಇಲ್ಲ. ಪ್ರತಿಯೊಬ್ಬರಿಗೂ ಒತ್ತಡ ನಿಯಂತ್ರಣಕ್ಕೆ ಬರುತ್ತೆ. ಬ್ಲಡ್ ಪ್ರೆಷರ್, BP ರೋಗದ ಮೂಲ. ಯೋಗ ಅಭ್ಯಾಸಗಳು, ಆಧ್ಯಾತ್ಮದ ಅಭ್ಯಾಸಗಳು ಮಾಡಿದಾಗ ನಿಮ್ಮ ರಕ್ತದ ಬಡಿತ ಸರಿ ಪ್ರಮಾಣದಲ್ಲಿ
ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಆಧ್ಯಾತ್ಮದ ಅಭ್ಯಾಸ ಮಾಡಿದಾಗ. ನಿಮ್ಮ ಮಾನಸಿಕ ಭಾವುಕ ಆರೋಗ್ಯ 100% ಸುಧಾರಿಸುತ್ತೆ. ಹೆಂಡತಿ ಮಾತಾಡ್ತಾಳೆ, ಆರ್ಗ್ಯುಮೆಂಟು, ನಾನತ್ವ ಅವಳಿಗೂ ಇದೆ ನಮಗೂ ಇದೆ, ಜಗಳ, ಬೀದಿ ಬಂದು ಜುಟ್ಟು ಹಿಡ್ಕೊಂಡು ಜಗಳ ಮಾಡ್ತಾರೆ, ಬಟ್ಟೆ ಎಲ್ಲ ಬಿಚ್ಕೋತಾರೆ, ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ, ಏನು ಕಾಣಲ್ಲ. ಅದು ನಿಯಂತ್ರಣಕ್ಕೆ ಬರುತ್ತೆ. ಒಬ್ಬರು ನಮ್ಮ ಜೊತೆ ಮಾತಾಡಬೇಕಾದ್ರೆ ಯಾವಾಗ ನಾನು ಉತ್ತರ ಕೊಡಬೇಕು, ಯಾವಾಗ ಕೊಡಬಾರ್ದು, ನಾನು ಕೊಡುವ ಉತ್ತರದಿಂದ ಏನು ಪರಿಣಾಮ ಆಗುತ್ತೆ ಎಲ್ಲ ಅಡ್ವಾನ್ಸಾಗಿ ಗೊತ್ತಾಗೋಗುತ್ತೆ. ಆಧ್ಯಾತ್ಮದಲ್ಲಿ ನುಗ್ಗಿದಾಗ ಯಾರ್ಯಾರನ್ನ ಹೇಗೆ ಡೀಲ್ ಮಾಡಬೇಕು, ಗಂಡ ಹೆಂಡತಿ, ಅಣ್ಣ ತಮ್ಮ, ಅಮ್ಮ ಅಪ್ಪ, ಸ್ನೇಹಿತರು, ಕೆಲಸ ಮಾಡೋ ಜಾಗದಲ್ಲಿ ನನ್ನ ಮ್ಯಾನೇಜರು, ನನ್ನ ಸಹಪಾಠಿಗಳು, ಪ್ರತಿಯೊಂದು ಗೊತ್ತಾಗ್ಬಿಡುತ್ತೆ. ಸೊ ಯಾವಾಗ ಇದೆಲ್ಲ ಗೊತ್ತಾಗುತ್ತೆ, ಆನಂದ ಆನಂದ ಆನಂದ. ಯಾರಿಗೂ ನಾನು ಬೇಡದಿದ್ದವನೇ ಇಲ್ಲ, ಎಲ್ರಿಗೂ ನಾನು ಬೇಕಾದವನು, ಎಲ್ಲರನ್ನ ಪ್ರೀತಿಸ್ತಾರೆ. ಸೊ ಸೋಷಿಯಲ್ ಇಂಟ್ರಾಕ್ಷನ್ ಚೆನ್ನಾಗಿರುತ್ತೆ. ಮತ್ತು ಭಯ, ಭೀತಿ, ಆತಂಕ ಜೀವನದಲ್ಲಿ ಇದು ತುಂಬ ಇದೆ. ಪ್ರತಿಯೊಂದಕ್ಕೂ ಹೆದರ್ತೀವಿ. ಆತಂಕ ಇವುಗಳೆಲ್ಲ ಕಮ್ಮಿ ಆಗೋಗುತ್ತೆ ಆಟೋಮೆಟಿಕ್ಕಾಗಿ. ಒಂದು ಸತ್ಯದ ಅರಿವು, ಇನ್ನೊಂದು ನಿಮ್ಮ ಮೈಂಡ್ ಯಾವ ಪ್ಯೂರಿಟಿ ಬರುತ್ತೆ, ನಿಮಗೆ ಇದೆಲ್ಲ ಕಮ್ಮಿ ಆಗೋಗುತ್ತೆ. ನಿಮ್ಮ ಮನಸ್ಸು ಮತ್ತು ನಿಮ್ಮ ಮೆದುಳಿನ ಆರೋಗ್ಯ ಕಾಪಾಡುತ್ತೆ. ನಿಮ್ಮ ಜೀವನ ಆಧ್ಯಾತ್ಮಿಕ ಜೀವನದ ಒಳಗಡೆ ನಿಮ್ಮ ಜೀವನ ಹೆಚ್ಚು ವರ್ಷ ಆರೋಗ್ಯವಾಗಿ ಆನಂದವಾಗಿ ಬಾಳ್ಬೋದು. 35 ವರ್ಷ ಆದರೆ 50 ವರ್ಷ ಥರ ಕಾಣುತ್ತೆ, 70 ವರ್ಷ ಆದರೆ 90 ವರ್ಷ ಥರ ಕಾಣುತ್ತೆ. ಸೊ ನಿಮ್ಮ ಆರೋಗ್ಯದಿಂದ ಯೌವನ ಕಾಪಾಡುತ್ತೆ. ತುಂಬ ಜಾಸ್ತಿ ವರ್ಷ ಬದುಕಿರ್ತೀವಿ. ನಿಮ್ಮ ಸುತ್ತಮುತ್ತ ಇರೋ ಜನಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತನೋ ಮುಂಚಿತ ಆಲೋಚನೆ ನಿಮಗೆ ಡೆವಲಪ್ ಆಗುತ್ತೆ. ಮುನ್ನೆಚ್ಚರಿಕೆ, ಮುನ್ಸೂಚನೆ, ಯಾರ ಜೊತೆಗೆ ಹೇಗೆ ಬಾಳಬೇಕು ಅಂತ ಅನ್ನೋದು ಗೊತ್ತಾಗೋಗುತ್ತೆ. ನೀವು ತಗೊಳ್ಳೋ ಡೆಸಿಷನ್ ಪ್ರಾಪರ್ ಆಗಿರುತ್ತೆ, ತಪ್ಪಿರಲ್ಲ. ಯಾವ ತೀರ್ಮಾನ ತಗೊಂಡ್ರು ಕೂಡ ಆ ತೀರ್ಮಾನ ಪರ್ಫೆಕ್ಟ್ ಆಗಿರುತ್ತೆ, ಅದು ಫೈಲ್ಯೂರ್ ಆಗೋದಿಲ್ಲ. ಮತ್ತು ಕ್ಷಮಾಗುಣ ನಮ್ಮಲ್ಲಿ ಬಂದ್ಬಿಡುತ್ತೆ. ಕ್ಷಮಾಗುಣ ಮತ್ತು ಸಿಂಪತಿ ಎಂಪತಿ. ಅಯ್ಯೋ ಅನ್ಸತ್ತೆ, ಒಬ್ಬರು ನೋಡ್ರೆ ಮಾಡಬೇಕು ಅನ್ಸತ್ತೆ. ಅಯ್ಯೋ ಪಾಪ ಒದ್ದಾಡ್ತಾನಲ್ಲ, ಇಲ್ವಲ್ಲ ಇವನಿಗೆ, ನನ್ನ ಕೈಲಿ ಏನಾಗುತ್ತೆ, ನಾನು ಮಾಡಬೇಕಲ್ಲ, ಇವನಿಗೆ ಪಾಪ ಇಲ್ವಲ್ಲ, ಇವನು ಯಾರು ನೋಡೋದಿಲ್ವಲ್ಲ. ಲೋಕವೇ ಸ್ವಾರ್ಥ. ಗಂಡನಿಗೆ ಹೆಂಡತಿ ಸ್ವಾರ್ಥ, ಹೆಂಡತಿಗೆ ಗಂಡ ಸ್ವಾರ್ಥ, ನೋಡೋದಕ್ಕೆ ಮಾತ್ರ ಸೇರ್ಕೊಂಡಿರ್ತಾರೆ. ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಗಂಡ. ಸ್ವಾರ್ಥತೆ ಹೊಟ್ಟೋಗುತ್ತೆ, ನಿಸ್ವಾರ್ಥತೆ ಬಂದ್ಬಿಡುತ್ತೆ ನಿಮಗೆ. ನಿಮ್ಮ ಕರ್ಮ ನಿಷ್ಕಾಮ ಕರ್ಮ. ಅಪೇಕ್ಷೆ ಇಲ್ಲದೆ ಇನ್ನೊಬ್ಬರಿಗೆ ಸರ್ವಿಸ್ ಮಾಡಬೇಕು ಅಂತ ಅನ್ನೋ ಮನಸ್ಸು ಬರುತ್ತೆ. ಇವುಗಳೆಲ್ಲ ಭಗವಂತನ ಕ್ವಾಲಿಟಿ ನಮ್ಮಲ್ಲಿ ಬಂದ್ಬಿಡುತ್ತೆ. ಎಲ್ಲ ನಮ್ಮನ್ನು ಪ್ರೀತಿಸಕ್ಕೆ ಶುರು ಮಾಡ್ತಾರೆ. ಇಡೀ ಲೋಕ ನಮ್ಮನ್ನು ಪ್ರೀತಿಸುತ್ತೆ. ಯಾವಾಗ ಲೋಕ ಪ್ರೀತಿಸುತ್ತೆ, ಒಂದ ಗುರು ಆಗ್ತೀರಾ, ಅಥವಾ ನಿಮಗೆ ಒಂದು ಒಳ್ಳೆ ಸ್ಥಾನಮಾನ ಸಿಗುತ್ತೆ ಸಮಾಜದಲ್ಲಿ. ಇವತ್ತು ನರೇಂದ್ರ ಮೋದಿನ ಸುಮ್ಮನೆ ಪಾಲಿಟಿಕ್ಸಲ್ಲಿ ಇದ್ದೀನಿ ಅಂತ ಅನ್ನೋದಕ್ಕೋಸ್ಕರ ಎಲ್ಲ ದ್ವೇಷ ಮಾಡ್ತಾರೆ ಹೊರತು, ಆಪೋಸಿಷನ್ ಇರೋರಿಗೆ ಕೂಡ ಆ ಅಪ್ಪನ ಕಂಡ್ರೆ ಇಷ್ಟ. ಬಾಯಲ್ಲಿ ಹೇಳೋದಿಲ್ಲ, ಬಾಯಲ್ಲಿ ಹೇಳಲ್ಲ, ಹೊಗಳಲ್ಲ, ಒಳಗಡೆ ಆತ್ಮಾರ್ಥವಾಗಿ ಅವರ ಮೇಲೆ ಒಂದು ಮರ್ಯಾದೆ ಇರುತ್ತೆ. ಯಾರಿಗೂ ಸಿಗದೆ ಇದ್ದ ಬೆಲೆ ಅಪ್ಪಂಗೆ ಸಿಕ್ಕಿದೆ. ಯಾಕೆ? ಒಳ್ಳೆತನ. ಇಷ್ಟು ಜನಗಳ ಮಧ್ಯದಲ್ಲಿ ಒಳ್ಳೆಯನಾಗಿ ಬಾಳೋದು ತುಂಬ ಕಷ್ಟ. ಅವರ ಆಧ್ಯಾತ್ಮದಲ್ಲಿರೋದಕ್ಕೆ ನೋಡಿ, ಈಗ ನಾನು ಹೇಳಿರೋ ಕ್ವಾಲಿಟಿ ಎಲ್ಲ ಅವರಿಗಿದೆ. ಎಷ್ಟು ಆರೋಗ್ಯವಾಗಿದ್ದಾರೆ, ಜನಗಳನ್ನು ಎಷ್ಟು ಚೆನ್ನಾಗಿ ಪ್ರೀತಿಸ್ತಾರೆ. ಲೆಕ್ಕ ಹಾಕಿ. ಈ ನಮ್ಮ ದೇಶ ಬಿಟ್ಬಿಡಿ, ನಮ್ಮ ದೇಶದಲ್ಲಿ ಹುಟ್ಟಿದ್ರು ಏನೋ ಲೀಡರ್ ಆಗಿದ್ದಾರೆ, ನಾವು ಅವ್ರನ್ನ ಹೊಗಳ್ತೀವಿ. ಪರದೇಶದವರು
ಭಗವಂತನ ಯೂನಿವರ್ಸೇ ಕೊಂಡಾಡುತ್ತೆ. ಹಾಗೆ ಒಳ್ಳೆ ವ್ಯಕ್ತಿಗಳನ್ನು ಯೂನಿವರ್ಸೇ ಕೊಂಡಾಡುತ್ತೆ. ಸೊ ಇವಾಗೆಲ್ಲ ಸಿಕ್ಬಿಟ್ಟು ಅಂತಂದರೆ ನಮ್ಮ ಈ ಹುಟ್ಟಿನ ಈ ಜೀವನದ ಪರ್ಪಸ್ಸು ಸಾರ್ಥಕವಾಗತ್ತೆ. ಹುಟ್ಟಿದ್ದ ಕಾರಣ ಏನು ಅದು ನೆರವೇರುತ್ತೆ. ಇನ್ನೊಂದು ಸತಿ ಹುಟ್ಟಿಲ್ಲ, ಹುಟ್ಟಿದವನು ಯಾರು ಆನಂದವಾಗಿದ್ದಾನೆ ಹೇಳಿ?